ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಟೊಮೆಟೊ, ಕಸೂರಿ ಮೇಥಿ. ಸದ್ಯಕ್ಕೆ ನನ್ನ ಹತ್ರ ಬಟಾಣಿ ಇರಲಿಲ್ಲ, ಬಟಾಣಿ ಬದಲು ತೊಗರಿಕಾಳಿದೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಟೊಮೆಟೊ. ಬೇಕು ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಚಕ್ಕೆ ಲವಂಗ ಹಾಕಿದ್ದೀನಿ. ಸರಿನಾ? ಈಗ ಶುರು ಮಾಡೋಣ. ಈ ಥರ ತರಿ ಮಾಡ್ಕೋಬೇಕು. ಜಾಸ್ತಿ ಮೆಶ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಸ್ವಲ್ಪ ತರಿ ಇರಬೇಕು ಅಷ್ಟೇ. ಈಗ ಟೊಮೆಟೊ ಬಾತ್ ರೆಡಿ ಮಾಡೋಣ. ಮೊದಲಿಗೆ ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಈಗ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡೆ. ನೈಟು ನಮ್ಮ ಯಜಮಾನ್ರದ್ದು ಬರ್ತಡೇ ಆಯಿತು. ಸೊ ನನ್ನ ಮಗ ಕೇಕು ಅಂತ ಕೇಳ್ತಾ ಇದ್ದಾನೆ. ಕೇಕ್ ಫ್ರಿಜ್ಜಲ್ಲಿದೆ. ಈಗ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ. ನಾನು ನಿಮಗೆ ಹೇಳಿದ್ದೆ ಚಕ್ಕೆ ಲವಂಗ ಆಪ್ಷನಲ್ ಅಂತ, ಬಟ್ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದರಲ್ಲಿ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿಯಲ್ಲಿದೆ, ಸ್ವಲ್ಪ ಮಾತ್ರ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ. ಎಣ್ಣೆಯನ್ನು ಸ್ವಲ್ಪ ಕಾಯಬೇಕು. ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಸ್ವಲ್ಪ ಬ್ರೌನಿಶ್ ಬಂದರೆ ಸಾಕು. ಬ್ರೌನ್ ಬಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಓಕೆನಾ? ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ಸ್ಮೆಲ್ ಘಮ ಅಂತ ಬರ್ತಾ ಇದೆ. ಚೆನ್ನಾಗಿ ರೋಸ್ಟ್ ಆಗಿದೆ. ರೋಸ್ಟ್ ಅಂತಂದರೆ ಒಂದು ಹದವಾಗಿ ಹುರ್ಕೊಂಡಿದ್ದೀನಿ. ಈಗ ನಾವು ಅರ್ಧಂಬರ್ಧ ಇದು ಮಾಡ್ಕೊಂಡು ತರಿಯಾಗಿ ಮಾಡ್ಕೊಂಡಿದ್ವ ಪೇಸ್ಟು, ಟೊಮೆಟೊ ಪೇಸ್ಟು ಹಾಕ್ತಾಯಿದ್ದೀನಿ. ನೋಡಿ, ಟೊಮೆಟೊ ಹಾಗೆ ಇದೆ. ಇದನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಎಲ್ಲಾದರೂ ಹೋಗಬೇಕು ಅಂದರೆ ನಾನು ಸ್ವಲ್ಪ ಈಸಿ ರೆಸಿಪಿಗಳು, ಈಸಿ ಆಗೋವಂಥ ಅಡುಗೆಗಳನ್ನ ಬೇಗ ಮಾಡ್ಕೊಳ್ಳೋದು ನಾನು. ಈಗ ಹೊರಗಡೆ ಹಾಸ್ಪಿಟಲ್ಗೆ ಹೋಗಬೇಕು, ಹಾಗಾಗಿ ಸ್ವಲ್ಪ ಕೆಲಸಗಳಿದೆ ಹೊರಗಡೆ ಇವತ್ತು. ಹಾಗಾಗಿ ಸ್ವಲ್ಪ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಗ್ಲಾಸ್ ಹಾಕ್ಕೊಳ್ತೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಹಾಕ್ಕೊಳ್ತೀನಿ. ಆಯಿತಾ? ಈಗ ಇದನ್ನು ವಾಶ್ ಮಾಡಿ ನೀರಲ್ಲಿ ನೆನೆ ಹಾಕೋಣ. ಇದಕ್ಕೀಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. 1 ಚಿಟಿಕೆ ಅಥವಾ 2 ಚಿಟಿಕೆ ಅರಿಶಿನ. ಸ್ವಲ್ಪ ಖಾರದ ಪುಡಿ. ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ಖಾರದ ಪುಡಿ. ಇದಕ್ಕೊಂದು ಮಿಕ್ಸ್ ಕೊಡೋಣ. ಟೊಮೆಟೊನು ಚೆನ್ನಾಗಿ ಕಾಣಿಸ್ಬೇಕು, ಕಲರ್ ಬರಬೇಕು. ಟೊಮೆಟೊ ಎಲ್ಲ ನೋಡಿ ಅರ್ಧಂಬರ್ಧ ಹಾಗೇ ಇದೆ, ಎಲ್ಲ ತರಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಬೆಂದಿದೆ. ಈಗ ನಾವು ಹಾಕಿರೋ ಸ್ವಲ್ಪ ಮಸಾಲೆ
ಅದು ಸ್ವಲ್ಪ ಇದಾಗಬೇಕು, ಫ್ರೈ ಆದಾಗಿ ಉಪ್ಪು ಖಾರ ಹಿಡಿಬೇಕು. ಉಪ್ಪು ಇನ್ನೂ ಹಾಕಿಲ್ಲ, ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ ನಾನು. ಇದಕ್ಕೆ ಹಸಿ ತೊಗರಿಕಾಳು ಹಾಕ್ತಾಯಿದ್ದೀನಿ. ಇದು ನನ್ನ ಹತ್ರ ಇದಿರಲಿಲ್ಲ, ಬಟಾಣಿ ಇರಲಿಲ್ಲ, ಸೊ ದಟ್ ಅದಕ್ಕೋಸ್ಕರ ನಾನು ಇದಾಗ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡೋಣ. ಮೀಡಿಯಮ್ ಸಿಮ್ಮೆ ಇಕ್ಕಿದ್ದೀನಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಆಗಲೇ ನಾವು ಅಕ್ಕಿ ತೊಗೊಂಡ್ವಲ್ಲ, ಅಕ್ಕಿ ತೊಗೊಂಡಿರೋದು 2 ಗ್ಲಾಸು. ಸೊ ಅದಕ್ಕೋಸ್ಕರ ಅಕ್ಕಿ 2 ಗ್ಲಾಸು ಅಂದರೆ ನೀರು 4 ಗ್ಲಾಸು. ನಾವು ಅಕ್ಕಿ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿರ್ತೀವೋ ಅದರಲ್ಲಿ 1:2 ಹಾಕಬೇಕಾಗತ್ತೆ. ಈಗ ನಾನು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ನೀರು ಹಾಕಿದ್ದಾಗಿದೆ. ಈಗ ಉಪ್ಪು ಹಾಕೋಣ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಕಮ್ಮಿನೂ ಹಾಕ್ಬೇಡಿ, ಜಾಸ್ತಿನೂ ಹಾಕ್ಬೇಡಿ, ನೋಡ್ಕೊಂಡು ಹಾಕ್ಕೊಳ್ಳಿ, ಆಯಿತಾ? ನೋಡಿ, ಇದು ಕುದ್ದ ಮೇಲೆ ಅಕ್ಕಿ ಹಾಕ್ಕೊಂಡ್ರೆ ಟೊಮೆಟೊ ಬಾತ್ ರೆಡಿ. ನೋಡಿ, ಹೀಗೆ ಸಿಗಬೇಕು, ಎಲ್ಲ ಟೊಮೆಟೊ ಆಗಿ ಸಿಗಬೇಕು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಕುದಿಯಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸ್ಮೆಲ್ಲು ಸಹ ಬರ್ತಾ ಇದೆ. ಇನ್ನು ಸ್ವಲ್ಪ ಕುದೀಲಿ. ಕುದಿದ ತಕ್ಷಣ ನಾವು ಅಕ್ಕಿ ಹಾಕೋಣ. ಚೆನ್ನಾಗಿ ಮೆಲ್ತಾ ಇದೆ, ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಹಾಕ್ಕೊಳ್ಳೋಣ. ಮುಖ ಹುಷಾರು, ಮುಖದ ಮೇಲೆ ಸಿಡಿದ್ಬಿಡುತ್ತೆ. ಆಮೇಲೆ ನಿಧಾನವಾಗಿ ಅಕ್ಕಿ ಹಾಕಿ. ಒಂದು ಮಿಸ್ ಆಗಿದೆ, ಅದೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಡೋಣ. ಈಗ ನೆಟ್ ಕ್ಲೋಸ್ ಮಾಡಿದರೆ 5 ನಿಮಿಷಕ್ಕೆ 5 ಅಥವಾ 10 ನಿಮಿಷದೊಳಗಡೆ ರೆಡಿ ಆಗತ್ತೆ. ಸೌಂಡ್ ಕೇಳಿಸ್ಕೋಬೋದು ಅಂತ ಇದೆ. ಇನ್ನು ಸ್ವಲ್ಪ ಹೊತ್ತಿಗೆ ಮೋಸ್ಟ್ಲಿ ಬರಬಹುದು. 2 ವಿಸಿಲ್ ಆದಮೇಲೆ ಆಫ್ ಮಾಡ್ಕೊಬಿಡಿ. ಇದಕ್ಕೆ ಮೊಸರು ಬಜ್ಜಿ ಸಾಂಬಾರು
ಸಾರಿ ಮೊಸರು ಬಜ್ಜಿ. ಇದಕ್ಕೆ ಸಾಂಬಾರಿಲ್ಲ, ಸಾಂಬಾರು ನೈಟ್ ಮಾಡಿದ್ದೆ, ಮೊಸರು ಸಾಂಬಾರು. ಈಗ ಇದಕ್ಕೆ ರಾಯ್ತ ಅಂತಾರಲ್ಲ, ಮೊಸರು, ನಮ್ಮ ಕಡೆ ಎಲ್ಲ ಮೊಸರು ಬಜ್ಜಿ ಅಂತ ಕರಿತೀವಿ. ಸೊ ಮೊಸರು ಬಜ್ಜಿ ಇದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಮೊಸರು ಬಜ್ಜಿಯಿಂದ ಇದು ಟೊಮೆಟೊ ಬಾತ್ ಆಗಲಿ ಬೇರೆ ಬಾತ್ಗಳಾಗಲಿ ಕಂಪ್ಲೀಟ್ ಆಗಲ್ಲ. ಸೊ ಮೊಸರು ಬಜ್ಜಿ ಇರಲೇಬೇಕು. ಆಯಿತು, ನಾವೀಗ ಆಫ್ ಮಾಡ್ಕೊಬಿಡೋಣ. ಆಯಿತಾ? 10 ಮಿನಿಟ್ಸ್ ಬಿಟ್ಟು ಅದು ಬಿಸಿಲು ತೆಗೆದು ಇಡ್ತಾಯಿರೋಣ. ಓಕೆ, ರೆಡಿ ಆಗುತ್ತೆ ಟೊಮೆಟೊ ಬಾತ್. ಅದು 10 ನಿಮಿಷದಲ್ಲಿ. ನಾನೀಗ ಬಿಸಿಲು ತೆಗೆದು ನೋಡ್ತಾ ಇದ್ದೀನಿ. ಆಹಾ, ಎಷ್ಟು ಚೆನ್ನಾಗಿ ಗಮ್ ಅಂತಿದೆ. ಮೇಲ್ಗಡೆ ಟೇಸ್ಟಿಂಗು ಅಷ್ಟೇ ಚೆನ್ನಾಗಿ ಬಂದಿದೆ. ಇದಕ್ಕೆ ಒಂದು ರೌಂಡು ತಿರುಗಿಸ್ಕೊಟ್ರೆ ಅನ್ನ ಹೊಡಿಬಾರ್ದು. ಅನ್ನ ಹಾಗಾಗಿ ಇರಬೇಕು, ಗಂಟೆ ಇರಬಾರ್ದು. ನೋಡಿ ಟೊಮೆಟೊ ಹೇಗಿದೆ ಅಂದರೆ ಅಷ್ಟು ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ ಟೊಮೆಟೊ. ಇದನ್ನು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರ್. ನೋಡೋದಕ್ಕೆ ಸುಂದರವಾಗಿದೆ, ತಿನ್ನೋದಕ್ಕೆ ಟೊಮೆಟೊ ಬಾತ್ ಸವಿಯಲು ಸಿದ್ಧ. ಹೇಗಿದೆ ಹೇಳಿ, ಕಾಮೆಂಟ್ ಮಾಡಿ. ಇದು ಬರೀ 10 ನಿಮಿಷದಲ್ಲಿ ಬೇಗ ಪ್ರೋಸೆಸ್ಸಲ್ಲಿ ಆಗುವಂಥದ್ದು. ಅರ್ಜೆಂಟ್ ಇದ್ದಾಗ ಈ ಕೆಲಸಗಳನ್ನ ಮಾಡ್ಕೋಬೋದು. ಹೆಚ್ಚಾಗಿ ಬ್ಯಾಚುಲರ್ಸ್ಗೂ ಯೂಸ್ ಆಗುವಂಥದ್ದು ಈ ಟೊಮೆಟೊ ಬಾತ್.